ಕೇರಳದಲ್ಲಿ 156ಕ್ಕೂ ಹೆಚ್ಚು ಫ್ಲ್ಯಾಟ್ಗಳನ್ನು ಮಾರಿದ್ರಂತೆ ರಾಯ್. ಮಾರ್ಕೆಟ್ ರೇಟ್ಗಿಂತಲೂ ಕಡಿಮೆ ಬೆಲೆಯಲ್ಲಿ ಫ್ಲ್ಯಾಟ್ಗಳ ಮಾರಾಟ ಆಗಿತ್ತು. ಫ್ಲ್ಯಾಟ್ ಮಾರಾಟ ಮಾಡುವಾಗ ರಿಜಿಸ್ಟ್ರೇಷನ್ ವ್ಯಾಲ್ಯೂ ತುಂಬ ಕಡಿಮೆ ಇತ್ತು. ಸೊ ಹಣವನ್ನು ನಗದು ರೂಪದಲ್ಲಿ ಪಡೆದಿದ್ದ ಬಗ್ಗೆ ಐಟಿಗೆ ಮಾಹಿತಿ ಬಂದಿದೆ. ಎಲ್ಲ ಕ್ಯಾಶ್ ತಗೊಂಡಿದ್ರಂತೆ. ಈ ವಿಚಾರವಾಗಿ ಪ್ರಕರಣ ದಾಖಲಿಸಿ ತನಿಖೆ ಮಾಡಿದ್ರು ಐಟಿ. ಅಂದರೆ ಮಾರ್ಕೆಟ್ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಫ್ಲ್ಯಾಟ್ಗಳನ್ನು ಮಾರಾಟ ಮಾಡಿದ್ದು ಯಾಕೆ, ಆಡಿಟಿಂಗಲ್ಲಿ ಇದನ್ನು ಯಾವ ರೀತಿ ಹೊಂದಿಸ್ತಾ ಇದ್ದಾರೆ, ತೆರಿಗೆ ವಂಚನೆ ದೃಷ್ಟಿಯಿಂದಲೇ ನಗದು ವ್ಯಾಪಾರ ಮಾಡಿದ್ದೀರಿ ಅಂತ ಅವ್ರಿಗೆ ಸಹಜವಾಗಿ ಅನುಮಾನ ಬರುತ್ತೆ. ನಿಮಗೆ 1-2 ಸೈಟು ಫ್ಲ್ಯಾಟು ಖರೀದಿ ಮಾಡಿದಾಗ ಕ್ಯಾಶ್ ವ್ಯವಹಾರಗಳಿದ್ದರೆ 10 ಲಕ್ಷ ರೂಪಾಯಿಗೆ ಮೀರಿದಂತೆ ಅದನ್ನೇ ಬಿಡಲ್ಲ, ಐಟಿ ಕಣ್ಣುಗಳು ಬೀಳುತ್ತೆ. ಅಂಥದ್ರಲ್ಲಿ 156 ಫ್ಲ್ಯಾಟು ಎಲ್ಲವೂ ಕ್ಯಾಶ್ನಲ್ಲಿ ಮಾಡಿದ್ದಾರೆ, ಮಾರ್ಕೆಟ್ ರೇಟ್ಗಿಂತ ಕಡಿಮೆ ಕೊಟ್ಟಿದ್ದಾರೆ. ಯಾಕೆ? ಇದು ತೆರಿಗೆ ವಂಚನೆ ಮಾಡೋದಕ್ಕೆ ಮಾಡಿರ್ತಕ್ಕಂಥ ಐಡಿಯಾನಾ? ಎಂಥವ್ರಿಗೂ ಅನುಮಾನ ಬಂದೇ ಬರುತ್ತೆ. ಹೀಗಾಗಿ ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾಯಿದ್ರು ರಾಯ್ ವಿರುದ್ಧ. 156 ಫ್ಲ್ಯಾಟ್ ಅಂದರೆ ಏನು ತಮಾಷೆನಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಇದೊಂದು ಅನುಮಾನ ಮೂಡುತ್ತಲ್ವಾ, 1-2 ಅಲ್ಲ, 156 ಫ್ಲ್ಯಾಟು ಮಾರ್ಕೆಟ್ ರೇಟ್ಗಿಂತ ಕಡಿಮೆ, ಎಲ್ಲವೂ ನಗದು ವ್ಯವಹಾರ. ಸೊ ಇದೇ ಮೇಯ್ನ್ ರೀಸನ್ ಹಾಗಾದರೆ ಐ ಟಿ ಅವರ ದಾಳಿಗೆ. ಮತ್ತು ಈ ಥರ ಯಾಕೆ ನಡ್ಕೊಂಡ್ರು ರಾಯ್ ಅವರು ಅಂತಂದ್ಬಿಟ್ಟು. ಅರವಿಂದ್, ಪ್ರಮುಖವಾಗಿ ಈಗ ಐ ಟಿ ಅಧಿಕಾರಿಗಳ ತನಿಖೆನ ಯಾವ ವಿಚಾರಕ್ಕೆ ಮಾಡ್ತಾ ಇರೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆಗಳಿರಲಿಲ್ಲ. ಈಗ ಐ ಟಿ ಅಧಿಕಾರಿಗಳ ಸ್ಪಷ್ಟನೆ ಈಗ ಸಿಗ್ತಾ ಇರೋಂಥದ್ದು, ಅವರು ಹೇಳ್ತಾ ಇರೋಂಥದ್ದು 156 ಫ್ಲ್ಯಾಟ್ಗಳೇನಿತ್ತು, 156 ಫ್ಲ್ಯಾಟ್ಗಳನ್ನು SR ವ್ಯಾಲ್ಯೂಗೆ ಒಂದು ಮಾರಾಟವನ್ನು ಮಾಡುವಂಥ ಒಂದಷ್ಟು ಕೆಲಸಗಳನ್ನು ಈತ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಅನುಮಾನಗಳಿತ್ತು. ಅದಕ್ಕೋಸ್ಕರ ಜೊತೆಗೆ SR ವ್ಯಾಲ್ಯೂ ಅಂದರೆ ಈಗ ಸಾಮಾನ್ಯವಾಗಿ SR ವ್ಯಾಲ್ಯೂಗೂ ಮತ್ತು ಮಾರ್ಕೆಟಿಂಗ್ ವ್ಯಾಲ್ಯೂಗೂ ಎರಡಕ್ಕೂ ಕೂಡ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸಗಳಿರ್ತವೆ. ಆದರೆ ಏನು CJ ರಾಯ್ ಅವರು ಮಾಡ್ತಾ ಇದ್ದಂಥದ್ದು SR ವ್ಯಾಲ್ಯೂನಲ್ಲಿ ಇದನ್ನು ಮಾರಾಟವನ್ನು ಮಾಡುವಂಥದ್ದು. ಇನ್ನು ಉಳಿದಂಥ ಹಣ ಏನಿತ್ತು ಅದನ್ನ ಹಣವನ್ನು ಏನು ನಗದು ರೂಪದಲ್ಲಿ ಪಡ್ಕೊಳ್ಳುವಂಥ ಒಂದಷ್ಟು ಕೆಲಸಗಳನ್ನು ಮಾಡ್ತಾಯಿದ್ರು. ಉದಾಹರಣೆಗೆ 50 ಲಕ್ಷ ಬೆಲೆ ಬಾಳುವಂಥ ಒಂದು ಫ್ಲ್ಯಾಟ್ ಏನಿತ್ತು, ಅದಕ್ಕೆ SR ವ್ಯಾಲ್ಯೂ ಒಂದು 30 ಲಕ್ಷ ಅಂದರೆ ಅದಕ್ಕೆ ಇನ್ನೂ ಬಾಕಿ ಉಳಿದಂಥ 20 ಲಕ್ಷ ಹಣ ಏನಿತ್ತು, ಮಾರ್ಕೆಟಿಂಗ್ ವ್ಯಾಲ್ಯೂ 20 ಲಕ್ಷ ಹಣ ಏನಿತ್ತು, ಹಣವನ್ನು ನಗದು ರೂಪದಲ್ಲಿ ಪಡ್ಕೊಳ್ತಾ ಇದ್ರು. ಈಗ ಸಾಮಾನ್ಯವಾಗಿ ಈ ರೀತಿಯಲ್ಲಿ ರಿಯಲ್ ಎಸ್ಟೇಟನ್ನು ಮಾಡುವಂಥವ್ರು ಅಥವಾ ಫ್ಲ್ಯಾಟ್ಗಳನ್ನು ಮಾರಾಟ ಮಾಡುವಂಥವ್ರು ಇಂಥ ವಿಚಾರಗಳನ್ನು ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಯಾಕೆಂದರೆ ತೆರಿಗೆನ ಏನು ತಪ್ಪಿಸುವಂಥದ್ದು, ಯಾಕೆಂದರೆ ಎಲ್ಲ ಹಣವೂ ಕೂಡ ವೈಟ್ನ ರೂಪದಲ್ಲೇ ಬಂದರೆ ಅದಕ್ಕೆ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ನಗದು ರೂಪದಲ್ಲಿ ಬ್ಲಾಕ್ ರೂಪದಲ್ಲಿ ಬಂದರೆ ಅದರಿಂದ ತೆರಿಗೆನ ವಂಚನೆ ಮಾಡ್ಬೋದು ಅಂತೇಳಿ ಒಂದು ಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಈ ರೀತಿ 156 ಫ್ಲ್ಯಾಟ್ಗಳಂತೂ 156 ಫ್ಲ್ಯಾಟ್ಗಳನ್ನು ಅವರು ಮಾರಾಟವನ್ನು ಮಾಡ್ತಾರೆ. ಮಾರಾಟವನ್ನು ಮಾಡಿದ ಬಳಿಕ ಅದಕ್ಕೆ ನಗದು ರೂಪದಲ್ಲಿ ಅತಿ ಹೆಚ್ಚಿನ ಹಣವನ್ನು ಪಡ್ಕೊಳ್ತಾ ಇದ್ರು. ಅದನ್ನು ಆಡಿಟಿಂಗ್ನಲ್ಲಿ ಯಾವ ರೀತಿಯಲ್ಲಿ ಹೊಂದಿಸಿದ್ರಿ ಅಂದರೆ, ಸಾಮಾನ್ಯವಾಗಿ ಮಾರ್ಕೆಟಿಂಗ್ ವ್ಯಾಲ್ಯೂಕ್ಕಿಂತ ಕಡಿಮೆ ದರದಲ್ಲಿ ಫ್ಲ್ಯಾಟ್ಗಳನ್ನು ಮಾರಾಟ ಮಾಡಿದ್ದಾರೆ ಅಂದರೆ ಅದರ ಉದ್ದೇಶ ಏನು, ಆಡಿಟಿಂಗ್ನಲ್ಲಿ ಇದನ್ನು ಯಾವ ರೀತಿಯಲ್ಲಿ ಬ್ಯಾಲೆನ್ಸನ್ನು ಮಾಡಿದ್ರಿ, ಇದರೆಲ್ಲದ್ರ ಬಗ್ಗೆಯೂ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಕಳೆದ 1 ತಿಂಗಳ ಹಿಂದೆ ದಾಳಿ ನಡೆದಿದ್ದು, ಅದರ ಆಡಿಟಿಂಗ್ ಬ್ಯಾಲೆನ್ಸ್ ಶೀಟ್ ಏನಿತ್ತು ಅದರಲ್ಲಿ ವೇರಿಯೇಷನ್ಗಳಿತ್ತು. ಆ ವೇರಿಯೇಷನ್ಗಳನ್ನು ಕ್ಯಾಲ್ಕುಲೇಷನನ್ನು ಮಾಡಲಿಕ್ಕೆ ಜೊತೆಗೆ CJ ರಾಯ್ ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಳೋ ವಿಚಾರಕ್ಕೆ ಕೇರಳದ ಐ ಟಿ ಅಧಿಕಾರಿಗಳು ಮತ್ತೊಮ್ಮೆ ಬಂದಿದ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ CJ ರಾಯ್ ವಿರುದ್ಧ ತೆರಿಗೆ ವಂಚನೆ ಪ್ರಕರಣ ಇತ್ತು, ಆದರೆ ಯಾವ ವಿಚಾರಕ್ಕಾಗಿ ತೆರಿಗೆ ವಂಚನೆ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಬಹಿರಂಗ ಆಗ್ತಾ ಇರುವಂಥದ್ದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಇದಕ್ಕೊಂದು ಕಾರಣ ಅಂತ ಬೇಕಲ್ವಾ, ನಿಗದಿತವಾಗಿ ಇವರು ತೆರಿಗೆ ವಂಚನೆಯನ್ನು ಮಾಡಿದ್ರು ಅನ್ನುವಂಥದ್ದು ಈಗ ಐ ಟಿ ಅವರಿಗೆ ಬಂದಿರತಕ್ಕಂಥ ಮಾಹಿತಿ. ಸಾಮಾನ್ಯವಾಗಿ ಯಾರೂ ಕೂಡ ನಿಮಗೆ ನಗದು ವ್ಯವಹಾರಗಳನ್ನು ಮಾಡಲ್ಲ. ದೊಡ್ಡ ದೊಡ್ಡ ಮೊತ್ತ 156 ಫ್ಲ್ಯಾಟು ತಮಾಷೆ ಆಟ ಅಲ್ಲ, ಕೋಟಿಗಳ ವ್ಯವಹಾರ ಆಗಿರುತ್ತೆ. ಆ ಕೋಟಿ ಹಣ ಒಂದು ವೇಳೆ ಅದೇ ನಿಜ ಅನ್ನೋದೇ ಆದರೆ ಆ ಕ್ಯಾಶೆಲ್ಲ ಎಲ್ಲಿ ಹೋಯಿತು? ಕೋಟ್ಯಾಂತರ ರೂಪಾಯಿ ಹಣ ತೆರಿಗೆ ವಂಚನೆ ಆಗಿದೆಯಾ ಇಲ್ವಾ ಗೊತ್ತಾಗಬೇಕಲ್ಲ. ಈಗ ಐ ಟಿ ಅಧಿಕಾರಿಗಳು ಕಿರುಕುಳ ಕೊಟ್ಟರು ಅಂತಲೇ ಅಂತಾರೆ. ಬಟ್ ಕಿರುಕುಳ ಅಂತಂದರೆ ಯಾಕೆ, ಇವ್ರು ಏನು ತಪ್ಪು ಮಾಡಿದ್ರು ಅಂಥದ್ದು ಅವೆಲ್ಲ ಗೊತ್ತಾಗಬೇಕಲ್ಲ. 156 ಫ್ಲ್ಯಾಟ್ ಮಾರಿದ್ರಂತೆ. ಸೊ ಮಾರ್ಕೆಟ್ ರೇಟ್ಗಿಂತ ಕಡಿಮೆ ಬೆಲೆಯಲ್ಲಿ ಫ್ಲ್ಯಾಟನ್ನು ಮಾರಾಟ ಮಾಡಿದ್ದಾರೆ ಅಂತಂದ್ಬಿಟ್ಟು